ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಮುನ್ನಾರ್ಗೆ ಹೋಗೋಣ ಅಂತ. ಲಾಸ್ಟ್ ಮೂಮೆಂಟಿಗೆ ಎಲ್ಲ ಬುಕ್ ಮಾಡಿದ್ದೀವಿ. 9:30ಗೆ ಬಸ್ ಇದೆ. ಇವಾಗ 7:30 ಆಗಿದೆ, ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ ಏನಿಲ್ಲ. ಸೊ ಇವಾಗ ಹೋಗಿ ಪ್ಯಾಕ್ ಮಾಡಬೇಕು, ಬಸ್ ಕ್ಯಾಚ್ ಮಾಡಬೇಕು. ಸೊ ಮುಂದೆ ಏನೇನಾಗುತ್ತೆ ಅಂತೆಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಟೈಮ್ ಕಮ್ಮಿ ಇರೋದ್ರಿಂದ ಬೇಗ ಬೇಗ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹಸ್ಬೆಂಡ್ದೊಂದು ಪ್ಯಾಂಟ್ ಐರನ್ ಮಾಡೋದಿತ್ತು, ಅದನ್ನು ಕೂಡ ಪ್ರೆಸ್ ಮಾಡಿದೆ. 2 ದಿನಕ್ಕೆ ಆಗೋಷ್ಟು ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಆಟೋದಿಂದ ಬಸ್ ಸ್ಟಾಪ್ವರೆಗೂ ಹೋಗ್ತಾ ಇದ್ದೀವಿ. ಹೋಗ್ತಿರ್ಬೇಕಾದ್ರೆ ನಮಗೊಂದು ಮೆಸೇಜ್ ಬಂತು, ನಿಮ್ಮ ಬಸ್ಸು ಅರ್ಧ ಗಂಟೆ ಲೇಟಾಗಿ ಬರುತ್ತೆ ಅಂತ. 9 ಗಂಟೆ ಅಷ್ಟರಲ್ಲೆಲ್ಲ ನಾವು ಬಸ್ ಸ್ಟಾಪ್ನ ರೀಚ್ ಆಗಿಬಿಡ್ತೀವಿ. ಅರ್ಧ ಗಂಟೆ ಅಂದ್ಕೊಂಡು ಬಂದಿದ್ವಿ, ಇವಾಗ ನೋಡಿದ್ರೆ 1 ಗಂಟೆ ಕಾಯಬೇಕು. ಸೊ ಲೆಟ್ಸ್ ಸಿ. 2000 years later. ಆಲ್ರೆಡಿ 10 ಗಂಟೆ ಆಗಿದೆ, ಇನ್ನೂ ತನಕ ಬಸ್ಸೇ ಬಂದಿಲ್ಲ. ಸೊ ಒಂದ್ಸತಿ ಡೌಟ್ ಬಂತು, ನಾವೇನಾದರೂ ರಾಂಗ್ ಲೊಕೇಶನಲ್ಲಿ ವೇಟ್ ಮಾಡ್ತಿದ್ದೀವ ಅಂತ. ನಮ್ಮ ಪಿಕಪ್ ಬಂದುಬಿಟ್ಟು ಮಡೆವಾಳದಲ್ಲಿ ಇತ್ತು. ಸೊ ಇಲ್ಲಿ ಎಲ್ಲ ಕಡೆ ಜನ ನಿಂತ್ಕೊಂಡಿದ್ದಾರೆ, ಗೊತ್ತಾಗ್ತಿಲ್ಲ ಎಲ್ಲಿಂದ ಪಿಕಪ್ ಇರುತ್ತೆ ಅಂತ. ಸೊ ಒಂದ್ಸತಿ ಪೊಲೀಸ್ ಸ್ಟೇಷನ್ ಪಕ್ಕ ಇರೋ ಬಸ್ ಸ್ಟಾಪಲ್ಲಿ ನೋಡೋಣ ಅಂತ ಇಲ್ಲಿ ಬಂದು ವೇಟ್ ಮಾಡಿದ್ವಿ. ಫೈನಲಿ ಬಸ್ ಬಂದು 11 ಗಂಟೆಗೆ ನಮ್ಮನ್ನು ಪಿಕ್ ಮಾಡ್ತು. ಐ ಗೆಸ್ ಮಾರ್ನಿಂಗ್ ಕೂಡ 11 ಗಂಟೆಗೆ ರೀಚ್ ಆಗ್ತೀವಿ ಅನ್ಸುತ್ತೆ. Hello guys, good morning. ಎದ್ದಿದ ತಕ್ಷಣ ವಿಂಡೋ ಓಪನ್ ಮಾಡಿ ನೋಡಿದೆ ಆ್ಯಂಡ್ ಐಮ್ ಸೀಯಿಂಗ್ ದಿಸ್ ವ್ಯೂ. ದಿಸ್ ಇಸ್ ಸೋ ಬ್ಯೂಟಿಫುಲ್. ನೋಡ ಎಷ್ಟು ಚಂದ. ನಾವಿವಾಗಿರೋದು ತೇನಿ ಟು ಮುನ್ನಾರ್ ರೋಡಲ್ಲಿ. ಇಲ್ಲಿ ಸಿಕ್ಕಾಪಟ್ಟೆ ಹೇರ್ ಪಿನ್ ಅನಿಸುತ್ತೆ, ಡ್ರೈವಿಂಗ್ ತುಂಬಾ ಕಷ್ಟ ಆಗುತ್ತೆ. ಬಟ್ ಮೇಲೆ ಹೋಗ್ತಾ ಹೋಗ್ತಾ ಇದ್ದಂಗೆ ವ್ಯೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ಬೋದು ನಮ್ಮ ಗಾಡಿ ಹೇಗೆ ಸ್ಲೋ ಆಗಿ ಮೂವ್ ಆಗ್ತಿದೆ ಅಂತ. ನಾನು ನಿಜವಾಗೂ ಅಂದ್ಕೊಂಡಿರಲಿಲ್ಲ ಹೋಗ್ತಾ ಇರೋ ಡೆಸ್ಟಿನೇಷನ್ಗಿಂತ ದಾರಿನೇ ಇಷ್ಟು ಸುಂದರವಾಗಿರುತ್ತೆ ಅಂತ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡ್ತಿರೋದ್ರಲ್ಲಿ ಮುಂಚೆ ಯಾರಾದರೂ ಮುನ್ನಾರ್ನ ವಿಸಿಟ್ ಮಾಡಿದರೆ ನೀವು ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಿದ್ರಿ ಹಾಗೂ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವಿವಾಗ ಆಲ್ಮೋಸ್ಟ್ ಮುನ್ನಾರ್ ರೀಚ್ ಆಗಿದ್ದೀವಿ. ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ರೀಚ್ ಆಗಿಬಿಡ್ತೀವಿ. ನೋಡ್ಬೋದು ಟೀ ಎಸ್ಟೇಟ್ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ, ಎಷ್ಟೊಂದು ಗ್ರೀನ್ರಿ ಇದೆ ಇಲ್ಲಿ. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲೇ ಇದ್ಬಿಡಬೇಕು ಅಂತ ಅನಿಸುತ್ತೆ. ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಟೀ ಎಸ್ಟೇಟ್ ಎಲ್ಲ ನೋಡ್ತಿರೋದು. ತುಂಬ 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 ಅಂದರೆ ತುಂಬ ಖುಷಿ ಆಗ್ತಿದೆ. ನಾವು ಮುನ್ನಾರ್ನ ಎಂಟರ್ ಆಗ್ತಿದ್ದೀವಿ. ಇವಾಗ ಬಸ್ ಸ್ಟಾಪ್ ಬಂದೇ ಬಿಡ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಬಸ್ ಸ್ಟಾಪಲ್ಲಿ ಇಳ್ಕೊತೀವಿ. ಫೈನಲಿ ವಿ ರೀಚ್ಡ್ ಮುನ್ನಾರ್. ಬಸ್ ಸ್ಟಾಪಿಂದ ಹೋಟೆಲ್ವರೆಗೂ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಬೈಕ್ ರೆಂಟಲಲ್ಲಿ ಸಿಗಲಿಲ್ಲ, ಯಾಕಂದರೆ ನಾವು ವೀಕೆಂಡಲ್ಲಿ ಬಂದಿರೋದು. ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ಓಕೆ, ಅದರ್ವೈಸ್ ಐ ಸಜೆಸ್ಟ್ ನೀವು ಮುಂಚೆನೇ ರೆಂಟಲ್ ಬೈಕ್ಸ್ನ ಪ್ರೀ ಬುಕ್ ಮಾಡ್ಕೊಂಡು ಬನ್ನಿ ಆನ್ಲೈನಲ್ಲಿ. ಬಿಕಾಸ್ ಆಟೋ ಡ್ರೈವರ್ಸ್ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ ತುಂಬಾ ಚಾರ್ಜ್ ಮಾಡ್ತಾರೆ. ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ನೀವೇನು ಕರೆಕ್ಟಾಗಿ ಬಾರ್ಗೇನ್ ಮಾಡೋಕ್ಕೂ ಆಗಲ್ಲ ಆ್ಯಂಡ್ ಅವ್ರು ಹೇಳಿದ ರೇಟ್ಗೆ ಒಪ್ಕೋಬೇಕಾಗತ್ತೆ. ವಿ ರೀಚ್ ದ ಹೋಟೆಲ್ ಆ್ಯಂಡ್ ದಿಸ್ ಈಸ್ ಆರ್ ರೂಮ್ ಫಾರ್ ನೆಕ್ಸ್ಟ್ 2 days. ಇದು ನಮ್ಮ ಪುಟ್ಟ ರೂಮ್ ಆ್ಯಂಡ್ ದಟ್ಸ್ ಮೈ ಹಸ್ಬೆಂಡ್. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಸಿಕ್ಕಿರೋ ಹೋಟೆಲ್ ಅಂದರೆ ಇದೊಂದೇ ಮಾತ್ರ. ವೀಕೆಂಡ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ರೆಸಾರ್ಟ್ಸ್ ಮತ್ತು ಹೋಟೆಲ್ಸ್ ಅವೈಲೇಬಲ್ ಇರಲಿಲ್ಲ. ಕಾಸ್ಟ್ ವೈಸ್ ಇದು ಮೇಂಟೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಓನ್ಲಿ ಪ್ರಾಬ್ಲಮ್ ಈಸ್ ಗಾಳಿ ಬೆಳಕು ಅಷ್ಟೊಂದು ಏನೂ ಬರಲ್ಲ ಈ ರೂಮಲ್ಲಿ. ಒಂಥರ ಕತ್ಲೆ ಇತ್ತು. ಲೈಟ್ ಆನ್ ಮಾಡಿದ್ದಕ್ಕೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ. ಇದ್ರ ಜೊತೆ ಬಾಲ್ಕನಿ ಕೂಡ ಅಟ್ಯಾಚ್ ಆಗಿದೆ ಆ್ಯಂಡ್ ಬಾಲ್ಕನಿಯಿಂದ ಈ ಥರದ್ದೊಂದು ವ್ಯೂ ಕಾಣಿಸುತ್ತೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಇಟ್ಸ್ ನೈಸ್. ರೂಮ್ ಚೆಕ್ ಇನ್ ಆಗೋ ಅಷ್ಟರಲ್ಲಿ 12:30 ಆಗೋಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಟೈಮ್ ಬೇರೆ ಆಗಿದೆ, ತುಂಬ ಹೊಟ್ಟೆ ಹಸಿವಾಗಿದೆ. ಸೊ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗಬೇಕು. ನಾನು ನನ್ನ ಹಸ್ಬೆಂಡ್ ಇಬ್ಬರು ವೆಜಿಟೇರಿಯನ್. ಸೊ ಹಾಗಾಗಿ ನಾವು ಬಂದಿದ್ದೀವಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸರವಣ ಭವನ್ಗೆ. ಇಲ್ಲಿ ನಾನು ದೋಸೆನ ಆರ್ಡರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ ಅಲ್ಲ, ಹಾಗೆ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ, ದೋಸೆ ತಿನ್ನಬೇಕು ಅನ್ನಿಸ್ತಾ ಇತ್ತು. 2 ಟೈಪ್ ಆಫ್ ಡಿಫ್ರೆಂಟ್ ಚಟ್ನಿ ಮತ್ತು ಸಾಂಬಾರ್ ಜೊತೆ ದೋಸೆನ ಸರ್ವ್ ಮಾಡಿದ್ರು. ಟೇಸ್ಟ್ ವೈಸ್ ಓಕೆ ಇತ್ತು.
ಏನೋ ಗೊತ್ತಿಲ್ಲ, ನನಗೆ ತಿಂಡಿ ತಿಂದ ತಕ್ಷಣ ಟೀ ಕುಡಿಲೇಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲೂ ಟೀ ಸಿಗ್ತಾನೆ ಇಲ್ಲ. ಎಲ್ಲ ರೆಸ್ಟೋರೆಂಟಲ್ಲಿ ಕೇಳಿದ್ವಿ. ಕೊನೆಗೆ ಈ ತಾತನ ಹತ್ರ ಬಂದ್ವಿ. ಆ್ಯಕ್ಚುಲಿ ಇವರು ಇಲ್ಲ ಅಂತಲೇ ಹೇಳಿದರು. ಬಟ್ ನಾನು ತುಂಬ ಬೇಕು ಅಂತ ಅಂತಿರೋದಕ್ಕೆ ನನಗೋಸ್ಕರ ಪಾಪ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ಹ್ಯಾಮ್. ಬೆಂಗಳೂರಲ್ಲಿ ಯಾವಾಗ ಬೇಕಾವಾಗ ಅಂದಾಗ ಟೀ ಕುಡಿದು ಅಭ್ಯಾಸ ನನಗೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಸಂಜೆ ಮತ್ತು ಬೆಳಗ್ಗೆ ಟೈಮ್ ಅಷ್ಟೇ ಸಿಗುತ್ತೆ ಅನಿಸುತ್ತೆ. ಮಧ್ಯಾಹ್ನ ಆಗಿರೋದ್ರಿಂದ ಟೀ ಎಲ್ಲಿಯೂ ಸಿಗ್ತಾ ಇಲ್ಲ. ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಚೆನ್ನಾಗಿದೆ ವೆದರ್ ಇಲ್ಲಿ. ಅದ್ರ ಜೊತೆ ಕಾಫಿ ಕೂಡ ಸಿಕ್ಬಿಟ್ರೆ ಆಹಾ. ರೆಡಿಯಾಗಿ ನಾವಿವಾಗ ಸೈಟ್ ಸೀಯಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಒಂದು ಆಟೋನ ಬುಕ್ ಮಾಡಿದ್ದೀವಿ. ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಫಾಲ್ಸ್ ಅಥವಾ ದೂರ ಇರೋ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ. ಹತ್ತತ್ರ ಯಾವುದಿದೆ ಅದನ್ನು ಮಾತ್ರ ಕವರ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹಾಫ್ ಟೈಮ್ ಮುಗ್ದೋಗಿರೋದ್ರಿಂದ ಓನ್ಲಿ 2 to 3 ಪ್ಲೇಸಸ್ನ ಮಾತ್ರ ನಾವಿವತ್ತು ಕವರ್ ಮಾಡ್ತಾ ಇದ್ದೀವಿ. ಸೊ ಮೊದಲೇದಾಗಿ ನಾವು ಮಾಟುಪಟ್ಟಿ ಡ್ಯಾಮ್ ಅಂತ ಒಂದು ಜಾಗ ಇದೆ, ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವಿವಾಗ ಮಾಟುಪಟ್ಟಿ ಡ್ಯಾಮ್ನ ರೀಚ್ ಆಗಿದ್ದೀವಿ. ನೋಡ್ಬೋದು ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಫುಲ್ ಮೋಡಗಳು ತುಂಬಿಕೊಂಡಿದೆ ಬೆಟ್ಟದಲ್ಲಿ. ಕೆಳಗಡೆ ನೀರು ಹರಿತಾ ಇದೆ. ಎಷ್ಟು ಸಖತ್ತಾಗಿದೆ ಅಲ್ಲ ನೋಡೋಕ್ಕೆ. ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೇನೋ ಅದಕ್ಕಿಂತ ಒಂದು 10 ಪಟ್ಟು ಚೆನ್ನಾಗಿ ನೀವು ಲೈವ್ ಆಗಿ ನೋಡಿದ್ರೆ ಕಾಣಿಸುತ್ತೆ. ಇದು ಓನ್ಲಿ ಪ್ರಾಬ್ಲಮ್ ಈಸ್ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ನೋಡ್ಬೋದು ಒಂದು ರಾಶಿ 4 ವೀಲರ್ ಟಿ ಎಲ್ಲನೂ ಬಂದುಬಿಟ್ಟಿದೆ. ಎಲ್ಲೂ ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಮುಂದೆ ಏನೇನಿದೆ ನೋಡೋಕ್ಕೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಎಕ್ಸ್ಪ್ಲೋರ್. ಐ ಗೆಸ್ ಮುಂದೆ ಫುಡ್ ಸ್ಟಾಲ್ಸ್ ಎಲ್ಲ ಇದೆ ಅನಿಸುತ್ತೆ. ಏನಾದರೂ ತಿನ್ಬೋದು. ಹಾಗೆ ಟೀ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಳೆ ಎಲ್ಲ ಬಂದರೆ ಸಾಕು, ನನಗೆ ಮಾತ್ರ ಏನಾದರೂ ಬಿಸಿ ಬಿಸಿಯಾಗಿರೋದು ತಿನ್ನಬೇಕು ಅಂತಲೇ ಅನ್ನಿಸ್ತಿರುತ್ತೆ. ಐ ವಾಸ್ ರೈಟ್. ಎಷ್ಟೊಂದು ಫುಡ್ ಸ್ಟಾಲ್ಸ್ಗಳಿದೆ. ಪಾನಿಪುರಿ, ಮೇಕೆಜೋಳ ಆ್ಯಂಡ್ ತುಂಬ ವೆರೈಟಿಗಳು ಕಾಣಿಸ್ತಾ ಇದೆ. ಏನಾದರೂ ತಿನ್ನಲೇಬೇಕು. ನೋಡಿ ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಸುಮ್ಮನೆ ಒಂಚೂರು ರೀಲ್ಸ್ ಮಾಡೋಣ ಅಂತ ಹಾಗೆ ಏನೋ ಮಾಡ್ತಾ ಇದ್ದೆ. ಇಲ್ಲಿ ಸ್ವಲ್ಪ ಗೇಮ್ಸ್ನ ಕೂಡ ಇಟ್ಟಿದ್ದಾರೆ. ನಮಗೇನೋ ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಅನ್ನಿಸ್ಲಿಲ್ಲ. ಸೊ ವಿ ಡಿಡ್ಂಟ್ ಪ್ಲೇ. ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಮೈ ಹಸ್ಬೆಂಡ್ ಆಲ್ವೇಸ್ ಮೇಕ್ ಶ್ಯೂರ್ ಹೀ ಗೆಟ್ಸ್ ಮಿ ದ ಒನ್. ಸೊ ಇವಾಗ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಐ ಫೆಲ್ಟ್ ಕ್ಯೂಟ್. ನಾವಿವಾಗ ಮ್ಯಾಗಿ ತಿನ್ನೋಣ ಅಂತ ಈ ಫುಡ್ ಸ್ಟಾಲ್ ಹತ್ರ ಬಂದಿದ್ದೀವಿ. ಈ ಆಂಟಿ ನಮಗೋಸ್ಕರ ಬಿಸಿ ಬಿಸಿಯಾಗಿ ಮ್ಯಾಗಿನ ಮಾಡಿಕೊಡ್ತಿದ್ದಾರೆ. ನನಗೆ ಮ್ಯಾಗಿನ ಬ್ರೇಕ್ ಮಾಡಿದ್ರೆ ಇಷ್ಟ ಆಗಲ್ಲ. ನಾನು ಹಾಗೆಯೇ ಎಂಟೈರ್ ಮ್ಯಾಗಿನ ಕುಕ್ ಮಾಡ್ತೀನಿ. ನೀವು ಯಾವ ಥರ ಇಷ್ಟಪಡ್ತೀರಾ ಮ್ಯಾಗಿನ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮ್ಯಾಗಿ ಈಸ್ ರೆಡಿ, ಲೆಟ್ಸ್ ಈಟ್. ಹೊಟ್ಟೆ ತುಂಬ ಮ್ಯಾಗಿನ ತಿಂದ್ಬಿಟ್ಟು ಈ ವ್ಯೂ ಪಾಯಿಂಟ್ನ ನೋಡೋಕ್ಕೆ ಬಂದ್ವಿ. ಇಲ್ಲಿ ಮಜಾ ಏನಂದರೆ ಒಬ್ಬರು ಫೋಟೋಗ್ರಾಫರ್ ಸಿಕ್ಕರು. ಸಾಫ್ಟ್ ಕಾಪಿಗೆ 20 ರೂಪೀಸ್ ಅಂತ ಹೇಳ್ತಾಯಿದ್ರು. ಇಲ್ಲಿ ಬಂದಲ್ಲಿ ಏನು ಬರೀ 20 ರೂಪಾಯಿ ತಾನೇ, ಒಂದು ಫೋಟೋ ತೆಗೆಸ್ಕೊಂಡ್ರಾಯ್ತು ಅಂತ ನಾವು ಓಕೆ ಅಂತ ಹೇಳಿದ್ವಿ. ಬಟ್ ಅವ್ರು ನೋಡಿದ್ರೆ ಡಿಫ್ರೆಂಟ್ ಪೋಸಸಲ್ಲಿ ಸುಮಾರು ಒಂದು 55 ಫೋಟೋಗಳನ್ನ ತೆಗೆದುಬಿಟ್ರು. ಟು ಬಿ ಆನೆಸ್ಟ್ ತುಂಬ ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ. ಈ ಥರ ನಾವೇನಾದರೂ ಬೆಂಗಳೂರಲ್ಲಿ ಶೂಟ್ ಮಾಡಿಸಿದ್ರೆ ಮಿನಿಮಮ್ 10,000ನಾದರೂ ಇಸ್ಕೋತಾರೆ. ಬಟ್ ನಮಗೆ ಈ ಎಲ್ಲ ಫೋಟೋಸ್ ಅಂದರೆ 55 ಫೋಟೋಸ್ ಸಿಕ್ಕಿದ್ದು ಬರೀ 500 ರೂಪೀಸ್ಗೆ. ಸೊ ತುಂಬಾ ಖುಷಿ ಆಯಿತು. ತೆಗೆದಿರೋ ಫೋಟೋಸಲ್ಲಿ ದೀಸ್ 2 ಆರ್ ಮೈ ಫೇವ್ರೇಟ್ ಫೋಟೋಸ್. ಫೋಟೋಶೂಟ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಪ್ಲೇಸ್ ಬಂದಿದ್ದು ಅಂದರೆ ಫೋಟೋ ಪಾಯಿಂಟ್ ಅಂತ ಕರೀತಾರೆ ಇದಕ್ಕೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಬರುತ್ತೆ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಟೀನ ಕುಡಿದು ವ್ಯೂನ ಎಂಜಾಯ್ ಮಾಡಿ ಮತ್ತೆ ರೋಸ್ ಗಾರ್ಡನ್ ಕಡೆಗೆ ಹೊರಟ್ವಿ. ಇಲ್ಲಿ ಎಂಟ್ರಿ ಫೀ ಇರುತ್ತೆ. ಅಡಲ್ಟ್ಸ್ಗೆ 50 ರೂಪೀಸ್ ಹಾಗೂ ಮಕ್ಕಳಿಗೆ 25 ರೂಪೀಸ್ ಇರುತ್ತೆ. ಈ ರೋಸ್ ಗಾರ್ಡನ್ಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ನನಗೆ ಮುಂಚೆಯಿಂದನೇ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಎಲ್ಲಿ ನೋಡಿದರೂ ಬರೀ ಫ್ಲವರ್ಸ್ ಇದೆ, ಲಶ್ ಗ್ರೀನ್ ಇದೆ. ಸೊ ನನಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ತುಂಬ ಒಂಥರ ಪೀಸ್ಫುಲ್ ಅನ್ನಿಸ್ತು. ಈ ಗಾರ್ಡನಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್ ನೋಡೋಕ್ಕೆ ಸಿಗುತ್ತೆ. ಹಾಗೆ ಪ್ಲ್ಯಾಂಟ್ಸ್ ಕೂಡ ಸಿಗುತ್ತೆ. ಇವ್ರ ಹತ್ರ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಕೂಡ ಇದೆ. ಹಾಗೆ ಸ್ವಲ್ಪ ಪ್ಲ್ಯಾಂಟ್ಸ್ನ ಇವರು ಸೇಲ್ಗೆ ಕೂಡ ಇಟ್ಟಿದ್ದಾರೆ. ಸೊ ನೋಡ್ಬೋದು ನೀವಿಲ್ಲಿ ಯಾರಾದರೂ ಈ ಥರ ಫ್ಲವರ್ ಇಷ್ಟಪಡೋರು ಅಥವಾ ಗಾರ್ಡನಿಂಗ್ ಇಷ್ಟಪಡೋರು ಬಂದರೆ ಖಂಡಿತ ತುಂಬಾ ಎಂಜಾಯ್ ಮಾಡ್ತೀರಾ. ಈ ಗಾರ್ಡನ್ ಒಳಗೇ ಒಂದು ಪುಟ್ಟದಾಗಿ ಕ್ಯಾಫೆಟೇರಿಯಾ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ನೀವು ರಿಫ್ರೆಶ್ಮೆಂಟ್ನ ಮುಗಿಸ್ಕೋಬೋದು.
ಈ ಬ್ಯೂಟಿಫುಲ್ ಗಾರ್ಡನಲ್ಲಿ ಹೇಗೆ 1.5 ಗಂಟೆ ಕಳೀತೋ ಗೊತ್ತೇ ಆಗಲಿಲ್ಲ. ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ, ಬೆಟ್ಟ ಕಾಣಿಸುತ್ತೆ. ತುಂಬ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋದರೆ. ಆ್ಯಸ್ ಪರ್ ಟುಡೇಸ್ ಪ್ಲ್ಯಾನ್ ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಸೊ ನಾಳೆಗೆ ನಾವು ಸನ್ರೈಸ್ ನೋಡೋಕ್ಕೆ ಅಂತ ಕೋಳುಕುಮಲೈ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೋಳುಕುಮಲೈ ಬೆಟ್ಟಕ್ಕೆ ಹೋಗಬೇಕಂದ್ರೆ ಸೂರ್ಯನೆಲ್ಲಿಯಿಂದ ಜೀಪ್ ರೈಡ್ ಇರುತ್ತೆ. ಸೊ ಸೂರ್ಯನೆಲ್ಲಿ ನಮ್ಮ ರೂಮಿಂದ 30 ಕಿಲೋಮೀಟರ್ಸ್ ಇದೆ. ಸೊ ಆಟೋ ಡ್ರೈವರ್ ನಮ್ಮನ್ನು ಪಿಕ್ ಮಾಡ್ತಾರೆ. ರಾತ್ರಿ ಊಟಕ್ಕೆ ಅಂತ ಆಚೆ ಬಂದಾಗ ನಮಗೆ ಆಟೋ ಡ್ರೈವರಿಂದ ಕಾಲ್ ಬಂತು, ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೋಳುಕುಮಲೈ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅಂತ. ವಿ ವರ್ ಹೈಲಿ ಡಿಸಪಾಯಿಂಟೆಡ್ ಬಿಕಾಸ್ ಮೇನ್ ರೀಸನ್ ಮುನ್ನಾರಿಗೆ ಬಂದಿದ್ದೆ ಆ ಸನ್ರೈಸ್ ನೋಡಬೇಕು, ಆ ಬೆಟ್ಟನ ನೋಡಬೇಕು ಅಂತ. ಬಟ್ ಇವಾಗ ಅದೇ ಆಗ್ತಿಲ್ಲ. ಸೊ ಸಖತ್ ಬೇಜಾರಾಗ್ತಿದೆ. ಲೆಟ್ಸ್ ಸಿ ನಾಳೆ ಏನು ಮಾಡ್ತೀವಿ ಅಂತ.